ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಫಸ್ಟ್ ಬ್ಲಾಗ್. ನಾವಿರೋದು ಈಗ ಪ್ರೆಸೆಂಟ್ ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಅಂದ್ರೆ ನಾವು ದೂಧಸಾಗರಕ್ಕೆ ಹೋಗ್ಬೇಕಾಗೈತಿ. ಮೊದಲು ನಾವು ಈಗ ಹುಬ್ಳಿಗೆ ಹೋಗ್ಬೇಕಾಗೈತಿ. ಹುಬ್ಳಿಗಿಂತ ನಾವು ದೂಧಸಾಗರಕ್ಕೆ ಹೋಗೋದು. ಹಂಗೆ ನಾವು ಹೊಂಟೀವಿ ನಮ್ಮ ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ. ನೀವು ಈ ಬ್ಲಾಗ್ ನಾವು ಬರೀ ಹುಬ್ಳಿಗೆ ಹೋಗೋ ಮಟ್ಟ ಅಷ್ಟೇ ನೀವು ನೋಡ್ತೀರಿ. ಹುಬ್ಳಿ ಅಂತ ನಿಮ್ಗೆ 2ನೇ ಬ್ಲಾಗ್ ಬರ್ತೈತಿ. ಆ 2ನೇ ಬ್ಲಾಗ್ದಾಗ ನಾವು ದೂಧಸಾಗರಕ್ಕೆ ಹೋಗೋದು, ಮತ್ತು ಅಲ್ಲಿ ನಾವು ಎಷ್ಟು ಟ್ರೆಕ್ಕಿಂಗ್ ಮಾಡ್ತೀವಿ, ನಾವು ಎಷ್ಟು ಕಿಲೋಮೀಟ್ರ್ ಅಡ್ಡಾಡ್ತೀವಿ, ಎಲ್ಲಿಂದ ನಾವು ನಡಿಬೇಕಾಕೈತಿ ಮತ್ತು ಎಷ್ಟು ದೂರ ಆಕತ್ತೆ ಅಂತೇಳಿ ನಾನು ಕಂಪ್ಲೀಟ್ ಅದ್ರಾಗ 2ನೇ ಬ್ಲಾಗ್ದಾಗ ಎಕ್ಸ್ಪ್ಲೇನ್ ಮಾಡೀನಿ. ಆ 2ನೇ ಬ್ಲಾಗ್ ನೀವು ನೋಡಿರಿ. ಈ ಬ್ಲಾಗ್ ಮುಗಿದ್ಮ್ಯಾಗ 2ನೇ ಬ್ಲಾಗ್ ನೀವು ನೋಡಿರಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಹಾಗೆ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ. ಈ ಒಂದು ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ, ಕಮೆಂಟ್ ಮಾಡಿರಿ. ನಾವು ಬಂದು ಈಗ ನಮ್ಮ ಬಾಗಲಕೋಟೆ ಹೊಸ ರೈಲ್ವೆ ಸ್ಟೇಷನ್. ಹೊಸದು ಅಂತಂದ್ರೆ ಇದನ್ನು ಮೊದಲಿಂದ ಕೆಡವಿ ಹೊಸದು ಮಾಡತ್ತಾರ. ಇದು ಹಳೇದ ಹೊಸದು ಮಾಡತ್ತಾರ. ನೋಡೋಕೆ ಮಾತ್ರ ಚಲೋ ಬೆಂಕಿ ಆಗೈತಿ. ಒಳಗೆ ನೋಡ್ಬೇಕು ಏನೇನಾಗೈತಿ ಅಂತೇಳಿ. ಟೈಮಿಗೆ ಸಂಜೆ ಮುಂದೆ 5 ಗಂಟೆ ಆಗೈತಿ. ನಾವು ಈಗ ಟ್ರೈನ್ ಬರೋದು ನಮ್ಮದು 5:15 ಅಂತೈತೆ. 5:15ಕ್ಕೆ ಬರ್ತೈತೆ ಅಂತ ಗೊತ್ತಿಲ್ಲ, 5:30ಕ್ಕೆ ಬರ್ತದೆ ಅಂತ ಗೊತ್ತಿಲ್ಲ. ಹಂಗೆ ನಮ್ಮ ದೋಸ್ತಿಗೆ ಇಲ್ಲಿ ಟಿಕೆಟ್ ತೆಗೆಸ್ಕೊಂಬರಕ್ಕೆ ಕಳಿಸಿದ್ವಿ. ಅವ ಟಿಕೆಟ್ ತೆಗೆಸ್ಕೊಂಬರಕ್ಕೆ ಹೋಗೋಣ. ಅವ ಟಿಕೆಟ್ ತೆಗೆಸ್ಕೊಂಬಂದ ಮ್ಯಾಗ ಹಂಗೆ ಇಲ್ಲಿ ಸ್ವಲ್ಪ ಹೊರಗೆ ನಿಂತ್ರಾತಂಥೇಳಿ ಇಲ್ಲಿ ನಿಂತೀವಿ. ಇನ್ನೂ ಟ್ರೈನ್ ಬರೋದು ಲೇಟ್ ಐತೆ ಅಂಥೇಳಿ ಹೊರಗೆ ನಿಂತೀವಿ. ನಮ್ಮದು ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ನಾಗ ಐತಿ, ಇನ್ನೂ ಪ್ರೊಸೆಸ್ನಾಗ ಐತಿ. ಇನ್ನೂ ಮಾಡೋದು ಕೆಲಸ ಮಾಡತ್ತ. ಹಂಗೆ ಇಲ್ಲೊಂದು ಟ್ರೈನ್ ಬಂತ. ಈ ಟ್ರೈನ್ ಹುಬ್ಳಿಯಿಂದ ಬಿಜಾಪುರ ಹೊಂಟೈತಿ. ನಾವು ಹೋಗ್ಬೇಕಾಗಿರೋ ಟ್ರೈನ್ ಬಂತ. ಇದು ಬಿಜಾಪುರಲಿಂದ ಮಂಗಳೂರಿಗೆ ಹೊಂಟೈತಿ. ನಾವು ಹೊಂಟಿರೋ ಈ ಟ್ರೈನ್ ಬಿಜಾಪುರಲಿಂದ ಮಂಗಳೂರಿಗೆ ಹೋಗುತ್ತೆ. ಇದು ಡೈಲಿ ರನ್ ಆಗುತ್ತೆ ಬಿಜಾಪುರಲಿಂದ ಮಂಗಳೂರಿಗೆ. ಇದು ಬಿಜಾಪುರ ಮಧ್ಯಾಹ್ನ 3:30 ಬಿಟ್ಟರೆ ಬಾಗಲಕೋಟೆಗೆ ಬರೋದು 5:30, 5:15 ಆಗುತ್ತೆ. 5:15ಕ್ಕೆ ಬಾಗಲಕೋಟೆ ಬಂದು ಇದು ಹುಬ್ಳಿಗೆ ಹೋಗೋದು ರಾತ್ರಿ 9:00 ಹೋಗುತ್ತೆ. ರಾತ್ರಿ 9:00 ಹುಬ್ಳಿಗೆ ಹೋಗಿ ಇದು ನೆಕ್ಸ್ಟ್ ಮಾರ್ನಿಂಗ್ 9:00 ಮಂಗಳೂರದಾಗ ಇರ್ತೈತಿ ಟ್ರೈನ್. ಮತ್ತು ಇದು ಕಂಟಿನ್ಯೂ ಡೈಲಿ ರನ್ ಆಗುತ್ತೆ ಟ್ರೈನ್. ಬಾಗಲಕೋಟೆ ರೈಲ್ವೆ ಸ್ಟೇಷನ್ದಾಗ ಇವತ್ತು ಯಾರೂ ಜನನೇ ಇಲ್ಲ, ಪ್ಯಾಸೆಂಜರ್ ಇಲ್ಲ. ರೈಲ್ವೆ ಸ್ಟೇಷನ್ ಪೂರ ಕಂಪ್ಲೀಟ್ ಖಾಲಿ ಆಗೈತಿ. ಇತ್ತಾಗ ಖಾಲಿ ರೈಲ್ವೆ ಸ್ಟೇಷನ್ ಆಗೈತಿ. ಅತ್ತಾಗ ಕೆಲಸ ನಡೆದೈತಿ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ ನಡೆದೈತಿ. ಅದು ಇನ್ನೂ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು 6-7 ತಿಂಗಳು ಬೇಕಾಗೈತಿ. ನೀವೇನು ಈ ಜಾಗ ನೋಡತ್ತಿರಲ್ಲ, ಇದು ಜಾಗ ಯೂನಿಟ್ ಪ್ರಕಾರ ರೆಡಿ ಆಗತ್ತೈತಿ. ಮುಳುಗಡೆ ಆದ ಜನರಿಗೆ ಈ ಒಂದು ಜಾಗನ ಗೌರ್ಮೆಂಟ್ ತೋರ್ಕೊಡತ್ತಾರ. ಈಗ ಟೈಮ್ ರಾತ್ರಿ 9 ಗಂಟೆ ಆಗೈತಿ. ನಾವು ಅದೀವಿ ಈಗ ಕುಸ್ಗಲ್ ರೈಲ್ವೆ ಸ್ಟೇಷನ್ದಾಗ. ಕುಸ್ಗಲ್ ರೈಲ್ವೆ ಸ್ಟೇಷನ್ದಾಗ ಅದೀವಿ. ಇನ್ನೊಂದು 20-30 ನಿಮಿಷದಾಗ ಹುಬ್ಳಿ ಬರ್ತೈತಿ. ಹುಬ್ಳಿ ಬಂದ್ಮ್ಯಾಗ ಸಿಗ್ತೀನಿ ನಿಮಗೆ. ಈಗ ಟೈಮರ್ ರಾತ್ರಿ 9:27 ಆಗೈತಿ. ನಾವು ಬಂದೀವಿ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ.
ನಾವು ನಮ್ಮ ದೋಸ್ತರು ರೈಲ್ವೆ ಸ್ಟೇಷನಿಂದ ಎಕ್ಸಿಟ್ ಆಗ್ಬೇಕಂತೇಳಿ ಮಾತಾಡ್ಕೋತ ಹತ್ತಿದ್ದೀವಿ. ಹಂಗೆ ನಾವು ಎಷ್ಟು ನಡೆಯತ್ತೀವಿ ಅಂತಂದ್ರೆ ಎಷ್ಟು ದೂರ ಐತಿ ರೈಲ್ವೆ ಸ್ಟೇಷನ್ ಇದು, ಇನ್ನೂ ಎಷ್ಟು ದೂರ ನಡಿಬೇಕಂತಂತೇಳಿ ಹೇಳಬೇಕಾದ್ರೆ ನಾವು ವಿಚಾರ ಮಾಡಿದ ಏನಿದು ಇಷ್ಟಾಗಿ ದೂರ ಐತೆ ಅಂತ ನೋಡಿದಾಗ ನಂಗೆ ಗೊತ್ತಾಗಿದೆ ಏನಂತಂದ್ರೆ ನಮ್ಮ ಈ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ವಿಶ್ವದ ಅತಿ ಉದ್ದದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಆಗೈತಿ. ಮತ್ತು ಇದು ಮೊದಲ 550 ಮೀಟ್ರ್ ಉದ್ದಿತ್ತು, ಆದರೆ ಈಗ ಅದು 1,500 ಕಿಲೋಮೀಟ್ರ್ನಷ್ಟು ಉದ್ದ ರೈಲ್ವೆ ಸ್ಟೇಷನ್ ಆಗೈತಿ ಇದು. ನಾವು ನಮ್ಮ ದೋಸ್ತರು ಭಾಳ ತನ ನಡ್ಕೋತ ಬಂದು ಎಕ್ಸಿಟ್ ಪಾಯಿಂಟಿಗೆ ಬಂದ್ವಿ. ನಮ್ಮ ಟ್ರೈನ್ ಬರೋದಿನ ಒಂದು ತಾಸು ಲೇಟ್ ಇತ್ತು. ಅದಕ್ಕೆ ರೈಲ್ವೆ ಸ್ಟೇಷನ್ದಾಗ ಕೂತು ಏನು ಮಾಡೋದು ಅಂತೇಳಿ ಸ್ಟೇಷನ್ ಹೊರಗೆ ಹೋಗಿ ಬಂದ್ರಾತಂತೇಳಿ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ನಾನು ನಮ್ಮ ದೋಸ್ತರು ನೋಡ್ಕೊಂಡು ಹೊಂಟಿವಿ ಹೊರಗೆ. ಭಾಳ ದಿವಸ ಆದ್ಮ್ಯಾಗ ಹುಬ್ಳಿಗೆ ರೈಲ್ವೆದಾಗ ಬಂದಿದ್ದೆ. ಹುಬ್ಳಿ ರೈಲ್ವೆ ಸ್ಟೇಷನ್ ಹೊರಗೆ ಹೆಂಗೈತೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೊರಗೆ ಎಕ್ಸಿಟ್ ಆದ ಕೂಡಲೇ ನಮಗೇನೋ ನಾವು ಏರ್ಪೋರ್ಟಿಗೆ ಬಂದೀವೇನೋ ಅನ್ನೋ ಥರ ಫೀಲ್ ಆಯ್ತು. ಸ್ಟೇಷನ್ ಹತ್ರ ಹೊರಗೆ ಬಂದ್ಮ್ಯಾಗ ನಾವಿಲ್ಲಿ ಎಲ್ಲಾರ ನಾವು ಊಟ ಮಾಡ್ಬೇಕಂತ ಮಾಡಿದ್ವಿ. ಎಲ್ಲಿ ಜಾಗ ಐತಿ ಅಂತೇಳಿ ನೋಡತ್ತಿದ್ವಿ. ಜಾಗ ನೋಡ್ಬೇಕಾದ್ರೆ ನಮ್ಮ ದೋಸ್ತ ಹೇಳಿದ ಅಲ್ಲಿ ನಮ್ಮ ಇಂಡಿಯಾ ಫ್ಲಾಗ್ ಐತಿ ನೋಡು ಅಂತಂದ. ಅದಕ್ಕೆ ನಮ್ಮ ಇಂಡಿಯಾ ಫ್ಲಾಗ್ ನೋಡ್ರಿ ಅನ್ಸುತ್ತೆ. ನಾವು ಊಟ ಮಾಡೋಕ್ಕೆ ನಾವು ಜಾಗ ಹುಡ್ಕಾಡತ್ತಿದ್ವಿ. ಜಾಗ ಏನೋ ಸಿಕ್ತು. ಅದು ಇಲ್ಲೇ ಸ್ಟೇಷನ್ ಮುಂದೆ ಒಂದು ಗಾರ್ಡನ್ ಐತಂತ. ಆ ಗಾರ್ಡನ್ದಾಗ ಹೋಗಿ ಊಟ ಮಾಡಿದ್ರಾತಂತೇಳಿ ನಮ್ಮನ್ನು ನಮ್ಮ ದೋಸ್ತರು ಅಲ್ಲೇ ಹೋಗೋಣ ಅಂಥೇಳಿ ಹೊಂಟಿದ್ವಿ. ಸ್ಟೇಷನ್ ಮುಂದೆ ಇರೋ ಗಾರ್ಡನ್ಗೆ ಬಂದ್ವಿ. ನಮ್ಮ ಟ್ರೈನ್ ಬರೋದು ಇನ್ನೂ 1 ಅವರ್ ಲೇಟ್ ಇತ್ತು. ನಾವು ಈ ಗಾರ್ಡನಲ್ಲಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಂತು ಹೋಗ್ಬೇಕಂತೇಳಿ ಈ ಗಾರ್ಡನ್ಗೆ ಬಂದೀವಿ. ಸೊ ಗೈಸ್, ಈ ಬ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಾಯಿತು. ನಾವಿವಾಗ ನಿಮ್ಗೆ ಸಿಗ್ತೀವಿ 2ನೇ ಬ್ಲಾಗಲ್ಲಿ. 2ನೇ ಬ್ಲಾಗು ಕಂಪ್ಲೀಟ್ ದೂಧಸಾಗರದಾಗಿರುತ್ತೆ. ದೂಧಸಾಗರಕ್ಕೆ ನಾವು ಹೋಗೋದಾಗತ್ತೆ. ಈಗ ಹುಬ್ಳಿಯಿಂದ ದೂಧಸಾಗರಕ್ಕೆ ಹೋಗೋದು ಕಂಪ್ಲೀಟ್ ವೀಡಿಯೋ 2ನೇ ಬ್ಲಾಗ್ನಾಗ ಇರ್ತೈತಿ. ನೋಡೋದು ಬರಬೇಡ್ರಿ, ನೋಡಿರಿ. ಈ ಬ್ಲಾಗ್ನ ಇನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಬ್ಲಾಗ್ ನಂದು ಫಸ್ಟ್ ಬ್ಲಾಗ್ ಆಗೈತಿ. ಅದಕ್ಕೆ ಏನಾರ ನೀವು ಸಜೆಷನ್ ಮಾಡೋದಿರ್ತಾರೆ ಸಜೆಷನ್ ಮಾಡಿರಿ. ನಿಮ್ಗೆ ಹೆಂಗೆ ಅನ್ಸತ್ತೆ ಈ ಬ್ಲಾಗ್ ಅದನ್ನು ನಮಗೆ ಕಮೆಂಟ್ ಮಾಡಿರಿ. ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಆ್ಯಂಡ್ ನಾನು ಏನಾಗೈತೆ ಅಂತೇಳಿ ನೆಕ್ಸ್ಟ್ ಬ್ಲಾಗ್ನಾಗ ಸರಿಪಡಿಸ್ಕೊ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್ ಬಾಯ್. ಕೀಪ್ ಸಪೋರ್ಟ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.